ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ, ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಕೆಲವೊಮ್ಮೆ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರಿಸುವುದಿಲ್ಲ ಎಂಬುದಾಗಿ ನಾವು ನೋಡುವಾಗ, ಅನೇಕರು ದುರಾಭಿಪ್ರಾಯಗಳು ಪಟ್ಟು ದೇವರನ್ನು ಕೇಳುವವರಾಗಿ ಇರ್ತಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ದೇವರು ಯಾವಾಗಲೂ ನಾವು ಬೇಡಿಕೊಳ್ಳುವ ಎಲ್ಲವುಗಳನ್ನು ಕೊಡೋದಿಲ್ಲ. ಯಾಕಂದರೆ ಒಂದು ವೇಳೆ ಆತನು ಎಲ್ಲವನ್ನ ಕೊಟ್ಟರೆ ನಾವೇನಾಗ್ಬಿಡ್ತೀವಿ, ಸ್ವಾರ್ಥಿಗಳಾಗಿ ಇರುವಂಥವ್ರಾಗ್ಬಿಡ್ತೀವಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ, ನಾವು ದೇವರ ವಿಷಯದಲ್ಲಿ ಭೋಗಗಳಿಗೋಸ್ಕರವಾಗಿ ನಾವು ಬೇಡಿಕೊಳ್ಳುವಂಥ ಮಕ್ಕಳಾದರೆ, ನಮ್ಮ ಅವಶ್ಯಕತೆಗಳಿಗೆ ಮೀರಿ ನಾವು ಸ್ವಾರ್ಥತೆಯ ಒಂದು ವಿಷಯಕ್ಕೋಸ್ಕರವಾಗಿಯೇ ನಾವು ಬೇಡುವವರಾದರೆ ಖಂಡಿತವಾಗಿ ದೇವರು ಆ ಒಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಏನಂತ ಹೇಳಂತಂದರೆ, ಭೋಗಗಳಿಗೋಸ್ಕರವಾಗಿ ಬೇಡಿಕೊಂಡದ್ದನ್ನು ದೇವರು ಏನು ಮಾಡಲ್ಲಂತೆ, ಕೊಡೋದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಅದರಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ, ಅದರಲ್ಲಿ ಸ್ವಾರ್ಥ ಎನ್ನುವಂಥದ್ದು ಇದೆ. ಅದರಲ್ಲಿ ಅವಶ್ಯಕತೆಗೆ ಮೀರಿ ಅದರಲ್ಲಿಯೇ ಆ ದೇವರಿಗಿಂತ ಹೆಚ್ಚಿನ ಒಂದು ಸ್ಥಾನವನ್ನು ಅದಕ್ಕೆ ಕೊಡುವಂಥ ಸಂಭವ ಇರುವ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಬೇಡಿದ್ದನ್ನು, ಭೋಗಗಳಿಗಾಗಿ ಬೇಡಿದ್ದನ್ನು ಏನು ಮಾಡ್ತಾ ಇದ್ದಾನೆ, ಕೊಡ್ತಾ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ಭೋಗಗಳ ಕುರಿತಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಐಶ್ವರ್ಯವಂತನಂತೆ ನಾವು ನೋಡುವಾಗ ಸತ್ಯವೇದದಲ್ಲಿ 16ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ, ಆತನ ಕುರಿತಾಗಿ, ಆತನು ತನ್ನ ಒಂದು ಜೀವಿತದಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಬಟ್ಟೆಗಳು, ಯಥೇಚ್ಛವಾಗಿರ್ತಕ್ಕಂಥ ಆಹಾರ, ಯಥೇಚ್ಛವಾಗಿರ್ತಕ್ಕಂಥ ಸಮೃದ್ಧಿಯ ಜೀವಿತ ಆತನನ್ನು ದೇವರಿಂದ ಏನು ಮಾಡಿದ್ರೆ, ಆತನನ್ನು ಅಗಲಿಸ್ತು ಪ್ರಿಯರೇ. ಹಲ್ಲೆಲೂಯಾ. ಹೆಚ್ಚೆಚ್ಚಾಗಿ ಬಂದಾಗ ನಾವೇನು ಮಾಡ್ತೀವಿ ರೀ, ದೇವರನ್ನು ಅನೇಕ ಸಾರಿ ನಿರ್ಲಕ್ಷ್ಯ ಮಾಡುವವರಾಗಿ ಇರ್ತೀವಿ, ದೇವರನ್ನು ಅನೇಕ ಸಾರಿ ಮರೆಯುವವರಾಗಿ ಇರ್ತೀವಿ. ನಾವು ಅದರಲ್ಲಿಯೇ ಸುಖದಲ್ಲಿಯೇ ಹೆಚ್ಚು ಸಂತೋಷ ಪಡುವವರಾಗಿರುವಾಗ ದೇವರು ನಮಗೆ ನೆನಪಾಗಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ, ಕಷ್ಟ ಕಾಲ ಎನ್ನುವಂಥದ್ದು ನಾವು ದೇವರಿಗೆ ಬಹಳ ಸಮೀಪದಲ್ಲಿರ್ತಕ್ಕಂಥ ಒಂದು ಕಾಲ ಆಗಿರುತ್ತೆ. ಹಲ್ಲೆಲೂಯಾ. ಸುಖ ಬಂದಾಗ, ಸೌಖ್ಯ ಬಂದಾಗ, ಆಶೀರ್ವಾದ ಬಂದಾಗ ಅನೇಕರು ಮರೆಯುವಂಥವರಾಗಿರ್ತಾರೆ. ಆದರೆ ದೇವರು ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ, ನೀವು ಸುಖದ ಸಮಯದಲ್ಲಿಯೂ ದುಃಖದ ಸಮಯದಲ್ಲಿಯೂ ದೇವರಿಗೆ ಸಮೀಪ ಉಳ್ಳವರಾಗಿ ನೀವು ಜೀವಿಸುವಂಥವರಾಗಬೇಕು. ಈ ಐಶ್ವರ್ಯವಂತನಾದರೂ ದೇವರ ಆತನಿಗೆ ಎಲ್ಲ ರೀತಿಯಿಂದ ಸಮೃದ್ಧಿಯನ್ನು ಕೊಟ್ಟಾಗ ತನ್ನ ಮನೆಯ ಮುಂದೆ ಇರ್ತಕ್ಕಂಥ ಬಡ ಭಿಕ್ಷುಕ ಲಾಜರನಿಗೆ ತಾನು ತಿಂದಿರ್ತಕ್ಕಂಥ ಆಹಾರ, ಉಳಿದಿರ್ತಕ್ಕಂಥ ಆಹಾರವನ್ನು ಕೂಡ ಕೊಡಲಾರದಂಥ ಒಂದು ಸ್ಥಿತಿ ಪ್ರೇರ. ಅಂತಹ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಭೋಗಗಳಿಂದ ದೇವರನ್ನು ಕಡೆಗಣಿಸಿ ಆತನೇನು ಮಾಡಿದ, ಜೀವಿಸಿದ ಪ್ರೇರ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ, ಆ ಭೋಗಗಳಿಗಾಗಿ ಬೇಡಿದರೆ, ಆ ದುರಾಭಿಪ್ರಾಯದಿಂದ ಬೇಡಿದ ಕಾರಣಕ್ಕಾಗಿ ದೇವರಿಂದ ಆ ವ್ಯಕ್ತಿಗಳು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಲೋಕದಲ್ಲಿ ಕೆಲವೊಬ್ಬರು ತಂದೆ ತಾಯಿಗಳು ಇರ್ತಾರೆ ಪ್ರೇರವರು, ಎಂಥವರಾಗಿರ್ತಾರೆ ಅಂದರೆ, ಬುದ್ಧಿ ಇಲ್ಲದ ತಂದೆ ತಾಯಿಗಳಾಗಿ ತಮ್ಮ ಮಕ್ಕಳು ಕೇಳುವವುಗಳನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬುದಾಗಿ ಯೋಚಿಸದೆ ಏನು ಮಾಡ್ತಾರೆ, ಅವರು ಕೊಡುವವರಾಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬ ಮಕ್ಕಳು ಅವರು ಕೇಳಿದ್ದನ್ನೇ ಅವರಿಗೆ ಕೊಟ್ಟರೆ ಮುಂದೆ ಅವ್ರು ಹೆಂಗೆ ತಯಾರಾಗ್ತಾರೆ ರೀ, ಬಹಳ ಕೆಟ್ಟವರಾಗಿ ತಯಾರಾಗ್ತಾರೆ. ಹಲ್ಲೆಲೂಯಾ. ಇವರಿಗೆ ಏನಂತ ಹೇಳ್ತೇವೆ, ಮುಂದಿನ ಆಲೋಚನೆ ಗೊತ್ತಿರಲಾರ್ದು, ಒಂದು ವೇಳೆ ಆ ಮಕ್ಕಳ ಭವಿಷ್ಯತ್ತಿನ ಕುರಿತಾಗಿ ಆಲೋಚನೆ ಮಾಡಲಾರ್ದ ರೀತಿಯಲ್ಲಿ ತಂದೆ ತಾಯಿಗಳು ಅವರಿಗೆ ಬೇಡಿದೆಲ್ಲವನ್ನು ಕೊಟ್ಟರೆ ಖಂಡಿತವಾಗಿ ಒಂದು ವೇಳೆ ಅವರೇನಾಗ್ತಾರೆ, ಮುಂದೆ ಅಪಾಯಕಾರಿಯಾಗಿ ತಯಾರಾಗುವಂಥ ಸಂದರ್ಭಗಳು ಕೂಡ ಇರ್ತವೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯಾವ ತಂದೆ ತಾಯಿ ಮಕ್ಕಳ ಕುರಿತಾಗಿ, ಅವರ ಭವಿಷ್ಯತ್ತಿನ ಕುರಿತಾಗಿ ಅವರ ಒಳ್ಳೆಯದನ್ನು ಆಲೋಚಿಸುವವರಾಗಿರ್ತಾರೋ ಅವರು ಖಂಡಿತವಾಗಿ ಏನು ಮಾಡ್ತಾರೆ, ಆ ಮಕ್ಕಳಿಗೆ ಬೇಕಾಗಿರುವಂಥ ಅಗತ್ಯತೆಗಳನ್ನು ಅವ್ರು ಏನು ಮಾಡ್ತಾರೆ, ಪೂರೈಸುವವರಾಗಿ ಇರ್ತಾರೆ ಪ್ರೇಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರಾದರೂ ನಮಗೆ ಒಳ್ಳೆಯದು ಆಗಬೇಕಂತೇಳಿ, ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ನಿಲ್ಲಬೇಕು, ತಂಗಬೇಕು ಅಂತೇಳಿ ಉದ್ದೇಶಿಸಿ ನಮಗೆ ಅವಶ್ಯಕವಾಗಿರುವಂಥದ್ದನ್ನೇ ಕೊಡ್ತಾರೆ ಹೊರತಾಗಿ ಅನಾವಶ್ಯಕವಾಗಿರುವಂಥದ್ದನ್ನು, ಮುಖ್ಯವಾಗಿ ಆತನಿಂದ ಒಂದು ವೇಳೆ ನಾವು ದೂರ ಹೋಗುವ ರೀತಿಯಲ್ಲಿ ಆಗಿದ್ದರೆ ಖಂಡಿತವಾಗಿ ದೇವರು ಅದನ್ನು ನಮಗೇನು ಮಾಡೋದಿಲ್ಲ ರೀ,
ಕೊಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಯಾವುದೋ ಒಂದು ವಸ್ತು ಬಂತು, ಯಾವುದೋ ಒಂದು ಸ್ಥಿತಿ ಬಂತು, ಯಾವುದೋ ಒಂದು ಐಶ್ವರ್ಯವಂತಿಕೆ ಬಂತು, ಯಾವುದೋ ಒಂದು ಹೊಲ ಬಂತು, ಮನೆ ಬಂತು. ಒಂದು ವೇಳೆ ಆ ಹೊಲದ ನಿಮಿತ್ತವಾಗಿ, ಆ ಮನೆಯ ನಿಮಿತ್ತವಾಗಿ, ಆ ಒಂದು ಐಶ್ವರ್ಯವಂತಿಕೆಯ ನಿಮಿತ್ತವಾಗಿ ನೀನು ದೇವರನ್ನು ನಂಬಿದಂಥ ನೀನು ಆತನಿಂದ ಹಿಂದಕ್ಕೆ ಹೋಗುವಂಥ ಸ್ಥಿತಿ ಸಂದರ್ಭ ಮುಂದೆ ಬರಲಿಕ್ಕಿದೆ ಎಂಬುದಾಗಿ ದೇವರು ಅದನ್ನು ತಿಳಿದಾಗ ಆತನು ನಿನಗೆ ಅದನ್ನು ಏನು ಮಾಡೋದಿಲ್ಲ, ಒದಗಿಸಿ ಕೊಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಭೋಗಗಳಿಗೋಸ್ಕರವಾಗಿ ಬೇಡಿದ್ದನ್ನು ದೇವರು ಕೊಡೋದಿಲ್ಲ. ದುರಾಭಿಪ್ರಾಯಪಟ್ಟು ಬೇಡಿದ್ದನ್ನು ದೇವರು ಏನು ಮಾಡೋದಿಲ್ಲ, ಕೊಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಮಕ್ಕಳಾದಂಥ ನಾವುಗಳು ಇಹಲೋಕ ಸ್ನೇಹದ ಕುರಿತಾಗಿ ಅದು ದೇವರಿಗೆ అయిష్ట ಎಂಬುದಾಗಿ ಗೊತ್ತಾದಾಗಲೂ ಕೂಡ ಲೋಕಸ್ಥರ ರೀತಿಯಲ್ಲಿ ನಾವು ಕೂಡ ಇರಬೇಕು ಎನ್ನುವಂಥ ಆಶೆಪಟ್ಟು ದೇವರನ್ನು ಕೇಳಿಕೊಂಡ್ರೆ ದೇವರು ಅದನ್ನು ಏನು ಮಾಡಲ್ರಿ, ಒದಗಿಸಿ ಕೊಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಭೋಗಗಳಿಗೋಸ್ಕರವಾಗಿ ಬೇಡಿಕೊಂಡಿದ್ದನ್ನು ದೇವರು ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ಈ ರೀತಿಯಾಗಿ ಹೇಳ್ತಾ ಇದೆ, ಏನಂತೇಳಿ, ಸಾಮಾನ್ಯವಾಗಿ ಸುಖ ಭೋಗ ಜೀವನ ವಿಷಯ ಲೌಕಿಕ ಸುಖವನ್ನು ಅನುಭವಿಸುವಂಥದ್ದೇ ಮುಖ್ಯ ಎಂಬುದಾಗಿ, ಅದರಲ್ಲಿಯೇ ಸಮಯವನ್ನು, ಅದರಲ್ಲಿಯೇ ಕಾಲವನ್ನು, ಅದರಲ್ಲಿಯೇ ತಮ್ಮ ಜೀವಿತವೆಲ್ಲವನ್ನು ಕಳೆಯಬೇಕಂತೇಳಿ ಇಷ್ಟಪಟ್ಟಂಥವರಿಗೆ ದೇವರು ಏನು ಮಾಡಲ್ಲ ರೀ, ಅದನ್ನು ಒದಗಿಸಿ ಕೊಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ನಮಗೆ ದೇವರಿಂದ ಎಲ್ಲ ಬರುತ್ತಂದಮೇಲೆ ನಾವು ದೇವರಲ್ಲಿಯೇ ಇದ್ದು ಎಲ್ಲವನ್ನು ಪಡೆದುಕೊಂಡು ಅದನ್ನು ನಾವು ಅನುಭವಿಸಬೇಕೇ ಹೊರತಾಗಿ ಅದೇ ನಮಗೆ ಎಲ್ಲವೂ ಕೂಡ ಆಗಬಾರದು. ದೇವರಿಗಿಂತ ಹೆಚ್ಚು ನಮಗೆ ಆ ಒಂದು ವಿಷಯ ಸಂಗತಿ ವಸ್ತು ಆಗಬಾರ್ದು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯಾಕೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತಂದರೆ, ಸ್ವಾರ್ಥಿಗಳಾಗಿ ಇರುವ ಕಾರಣಕ್ಕಾಗಿ, ಭೋಗಗಳಿಗಾಗಿ ಬೇಡುವ ಕಾರಣಕ್ಕಾಗಿ ಉತ್ತರ ಸಿಗ್ತಾ ಇಲ್ಲ. ಇನ್ನೊಂದು ಅಂಶ ಏನಂತಂದರೆ, ನೀವು ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ 14ನೇ ಅಧ್ಯಾಯ 3ನೇ ವಚನದಲ್ಲಿ ನೀವು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಅನೇಕರಂತೆ ಬೇಡಿಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಬೇಡಿಕೊಳ್ತಾ ಇದ್ದಾರೆ ಅಂತಂದರೆ, ಅವರು ತಮ್ಮ ಒಂದು ಹೃದಯದಲ್ಲಿ, ತಮ್ಮ ಒಂದು ಮನಸ್ಸಿನಲ್ಲಿ ಅನೇಕ ಏನು ಮಾಡಿದಾರಂತ್ರಿ, ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿರುವ ಕಾರಣಕ್ಕಾಗಿ ಅವರು ದೇವರಿಂದ ಯಾವ ಉತ್ತರವನ್ನು ಹೊಂದಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಯೆಹೆಜ್ಕೇಲ 14:3 ನರಪುತ್ರನೇ, ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ? ಎಂದಿಗೂ ಅಲ್ಲ. ಆದ ಕಾರಣ ನೀನು ಅವರನ್ನು ಸಂಬೋಧಿಸಿ ಹೀಗೆ ಹೇಳು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರಲ್ಲಿ ಯಾವನೂ ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೆ ಬರುವನೋ ಅವನ ಪಾತಕಕ್ಕೆ, ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ಯೆಹೋವನಾದ ನಾನು ಅವನಿಗೆ ಉತ್ತರವನ್ನು ಕೊಡುವೆನು. 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಏಕೆಂದರೆ ಇಸ್ರಾಯೇಲ್ ವಂಶದವರಲ್ಲಾಗಲಿ ಇಸ್ರಾಯೇಲಿನ ಒಳಗೆ ವಾಸವಾಗಿರುವ ವಿದೇಶಿಗಳಲ್ಲಾಗಲಿ ಯಾವನೂ ನನ್ನಿಂದ ಅಗಲಿ ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯ ಬಳಿಗೆ ಬಂದು ಅವನ ಮೂಲಕ ದೈವೋತ್ತರವನ್ನು ಕೇಳಿಕೊಳ್ಳುವನು, ಅವನಿಗೆ ಯೆಹೋವನಾದ ನಾನೇ ಉತ್ತರ ಕೊಟ್ಟು ಎಂಬುದಾಗಿ. ಹಲ್ಲೆಲೂಯಾ. ಅವನ ಮೇಲೆ ಉಗ್ರ ಕೋಪಗೊಂಡು ಅವನ ಗತಿಯನ್ನು ಬೆರಗಿಗೂ ಎಚ್ಚರಿಕೆ ಮಾತುಗಳಿಗೂ ಕಟ್ಟು ಗಾದೆಗಳಿಗೂ ಈಡು ಮಾಡಿ ಅವನನ್ನು ನನ್ನ ಜನರೊಳಗಿಂದ ಕಿತ್ತು ಹಾಕುವನು. ಹೀಗೆ ನಾನೇ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು ಎಂಬುದಾಗಿ. ಇಲ್ಲಿ ವಿಶೇಷವಾಗಿ ಒಂದು ವಿಷಯವನ್ನು ದೇವರು ಪ್ರಸ್ತಾಪಿಸ್ತಾ ಇದ್ದಾರೆ ಪ್ರಿಯರೇ. ಏನಂತೇಳಂತಂದರೆ, ಈ ಜನರಂತೆ ದೇವರ ಆಲಯಕ್ಕೆ, ದೇವರ ಸನ್ನಿಧಾನಕ್ಕೆ, ದೇವರಿಂದ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ, ದೇವರ ಸೇವಕರ ಬಳಿಗೆ, ದೇವರ ಸಾನ್ನಿಧ್ಯಕ್ಕೆ ಬರುವಂಥ ಸಮಯದಲ್ಲಿ ಅವರ ಮನಸ್ಸಿನಲ್ಲಂತೆ ಏನು ಮಾಡಿದಾರಂತ್ರಿ, ಅನೇಕವಾದಂಥ ಬೊಂಬೆಗಳನ್ನು, ವಿಗ್ರಹ ಆತ್ಮಗಳನ್ನು ತುಂಬಿಸಿಕೊಂಡವರಾಗಿ, ಅದಕ್ಕೆ ಸಂಪೂರ್ಣವಾಗಿ ತಮ್ಮ ಹೃದಯದಲ್ಲಿ ನೆಲೆಗೊಳಿಸಿಕೊಂಡವರಾಗಿ ಆ ಪಾಪಕಾರಿಯಾದಂಥ ವಿಘ್ನವನ್ನು ಇಟ್ಟುಕೊಂಡು ದೇವರ ಬಳಿಗೆ ಬಂದು ಏನು ಮಾಡ್ತಾ ಇದ್ದಾರಂತ್ರಿ, ಉತ್ತರವನ್ನು ಕೇಳ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಏನು ಮಾಡ್ತಾ ಇದ್ದಾರೆ ರೀ, ದೇವರಿಗೆ ಕೊಡುವಂಥ ಮಾನ್ಯತೆಯನ್ನು, ದೇವರಿಗೆ ಕೊಡುವಂಥ ಸ್ಥಾನವನ್ನು, ದೇವರನ್ನು ಇರಿಸುವಂಥ ಒಂದು ಏನಾಗಿದೆ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಯಾವುದಾಗಿದೆಯೋ ಅದನ್ನು ದೇವರಿಗೆ ಕೊಡದೆ ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ಸಂಗತಿಗಳಿಗೆ, ವಿಷಯಗಳಿಗೆ ಕೊಟ್ಟು ಮತ್ತೆ ದೇವರ ಬಳಿಯಲ್ಲಿ ಬಂದು ಏನು ಮಾಡ್ತಾ ಇದ್ದಾರೆ, ನಾವು ದೇವರನ್ನ ಬಿಟ್ಟು ಯಾರನ್ನೂ ಕೂಡ ಆರಾಧನೆ ಮಾಡೋದಿಲ್ಲ. ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸು, ತನು, ಮನ, ಧ್ಯಾನ ಎಲ್ಲವೂ ಕೂಡ ಏಸಪ್ಪನಿಗೆ ಅಂತೇಳಿ ಬಾಯಿಲಿಂದ ಹೇಳಿ, ಆದರೆ ಮನಸ್ಸಿನಲ್ಲಿ, ಹೃದಯದಲ್ಲಿ ಅವ್ರು ಏನು ಮಾಡಿದಾರೆ, ಬೇರೆಯಾಗಿರ್ತಕ್ಕಂಥ ಚಿತ್ರಗಳನ್ನು ಏನು ಮಾಡಿದ್ದಾರೆ, ಚಿತ್ರಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದರೆ, ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು. ಹಲ್ಲೆಲೂಯಾ.
ಮನುಷ್ಯರು ಸೃಷ್ಟಿ ಮಾಡಿದಂಥದ್ದು ಭೂಲೋಕದ ತುಂಬ ಏನಾಗಿದೆ ರೀ, ಹರಡಿಕೊಂಡಿದೆ. ಆದರೆ ಮನುಷ್ಯರನ್ನು ಉಂಟು ಮಾಡಿದಂಥ ದೇವರು ಒಬ್ಬೇ ಒಬ್ಬಾತನಿದ್ದಾನಲ್ವಾ, ಆ ಸತ್ಯವನ್ನು ಅನೇಕರು ಇವತ್ತು ಏನು ಮಾಡ್ತಾ ಇಲ್ಲ, ತಿಳಿದುಕೊಳ್ತಾ ಇಲ್ಲ. ಆ ಸತ್ಯವನ್ನು ತಮ್ಮ ಹೃದಯದಲ್ಲಿ ಅನೇಕರು ಏನು ಮಾಡ್ತಾ ಇಲ್ಲ, ಪ್ರತಿಷ್ಠಿಸಿಕೊಳ್ತಾ ಇಲ್ಲ. ಅನೇಕರು ಇವತ್ತಿನ ದಿವಸ ಸತ್ಯ ದೇವರನ್ನು ಬಿಟ್ಟು ಸುಳ್ಳಾದವುಗಳನ್ನು ಹಿಂಬಾಲಿಸಿ ಅವರು ಸುಳ್ಳಾದಂಥ ಒಂದು ಸ್ಥಿತಿಯ ಜೀವಿತವನ್ನು ಜೀವಿಸುವವರಾಗಿರ್ತಾರೆ ಪ್ರಿಯರು. ಅದಕ್ಕಾಗಿ ದೇವರು ಎಚ್ಚರಿಸ್ತಾ ಇದ್ದಾನೆ. ಇವತ್ತಿನ ದಿವಸ ಅನೇಕರ ಪ್ರಾರ್ಥನೆಗಳಿಗೆ ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಂಡಂಥ ಅನೇಕರು ಕೂಡ ತಮ್ಮ ಜೀವಿತದಲ್ಲಿ ಅನೇಕವಾದಂಥ ಹೃದಯಗಳಲ್ಲಿ, ಮನಸ್ಸಿನಲ್ಲಿ ಅನೇಕವಾದಂಥ ಬೊಂಬೆಗಳನ್ನು ಏನು ಮಾಡಿದ್ದಾರೆ, ಚಿತ್ರಿಸಿಕೊಂಡಿದ್ದಾರೆ. ದೇವರಿಗಿಂತ ಹೆಚ್ಚಾಗಿ ನಿನ್ನ ಹೆಂಡತಿಯನ್ನು, ದೇವರಿಗಿಂತ ಹೆಚ್ಚಾಗಿ ನಿನ್ನ ಗಂಡನನ್ನು, ದೇವರಿಗಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು, ದೇವರಿಗಿಂತ ಹೆಚ್ಚಾಗಿ ನಿನ್ನ ತಂದೆ ತಾಯಿಗಳನ್ನು, ದೇವರಿಗಿಂತ ಹೆಚ್ಚಾಗಿ ನೀನು ಯಾವುದನ್ನು ನಿನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಇಟ್ಟುಕೊಂಡಿದೆಯೋ ಅದು ಕೂಡ ಏನಾಗಿದೆ ಅಂತ್ರಿ, ವಿಗ್ರಹಾರಾಧನೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಏನು ಮಾಡ್ತಾ ಇದ್ದೇವೆ, ನೋಡುವಂಥವರಾಗಿದ್ದೇವೆ ಪ್ರಿಯರು. ಅದಕ್ಕಾಗಿ ಇವತ್ತಿನ ದಿವಸ ಅನೇಕರಿಗೆ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ಅವರು ಮನಸ್ಸು, ಅವರ ಹೃದಯದಲ್ಲಿ ದೇವರಿಗೆ ಸ್ಥಾನವನ್ನು ಅವರು ಕೊಡಲಾರದೆ ಹೋದ ಕಾರಣಕ್ಕಾಗಿಯೇ ಪ್ರಾರ್ಥನೆಗೆ ಅವರು ಉತ್ತರವನ್ನು ಕಂಡುಕೊಳ್ಳಲಾರದೆ ಹೋಗ್ತಾ ಇದ್ದಾರೆ. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದನ್ನು ತೆಗೆದು ಹಾಕಿ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಉತ್ತರವನ್ನು ದಯಪಾಲಿಸ್ತೇನೆ. ಇವರು ದೇವರಿಂದ ಉತ್ತರವನ್ನು ಯಾಕೆ ಕಂಡುಕೊಳ್ತಾ ಇಲ್ಲ ಅಂತಂದರೆ, ನನ್ನಿಂದ ಉತ್ತರವನ್ನು ಯಾಕೆ, ದೈವೋತ್ತರಗಳನ್ನು ನನ್ನಿಂದ ಯಾಕೆ ಹೊಂದಿಕೊಳ್ತಾ ಇಲ್ಲ ಅಂತಂದರೆ, ಅವರ ಮನಸ್ಸಿನಲ್ಲಿ ನನಗೆ ಸ್ಥಳವಿಲ್ಲ. ಅವರ ಮನಸ್ಸಿನಲ್ಲಿ ಬೇರೊಂದಕ್ಕೆ ಅವರು ಸ್ಥಳ ಕೊಟ್ಟ ಕಾರಣಕ್ಕಾಗಿಯೇ, ಅವರ ಆಜ್ಞೆಯನ್ನು ಧಿಕ್ಕಾರ ಮಾಡಿದ ಕಾರಣಕ್ಕಾಗಿಯೇ, ಮೊದಲನೇ ಆಜ್ಞೆಯನ್ನು ಸಂಪೂರ್ಣವಾಗಿ ಮುರಿದ ಕಾರಣಕ್ಕಾಗಿಯೇ ಅವರು ಮರಣಕ್ಕೆ ಪಾತ್ರರಾದಂಥ ಜೀವಿತವನ್ನು ಜೀವಿಸುವಂಥವರಾಗಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಯಾವಾಗಲೂ ತನ್ನನ್ನು ನಂಬಿದಂಥ ಮಕ್ಕಳಿಗೆ ಆಶೀರ್ವಾದವನ್ನು ಆತನೇನು ಮಾಡ್ತಾನೆ, ದಯಪಾಲಿಸ್ತಾನೆ. ಯಾರಿಗೆ ದಯಪಾಲಿಸ್ತಾನೆ ರೀ? ಆತನನ್ನು ಸಂಪೂರ್ಣವಾಗಿ ಹಿಂಬಾಲಿಸುವಂಥವರಿಗೆ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮನಿಂದ ಆತನನ್ನು ಹಿಂಬಾಲಿಸಿ ನಡೆಯುವಂಥವರಿಗೆ ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ಆಶೀರ್ವಾದವನ್ನು ದಯಪಾಲಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವಾದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವ ವಿಗ್ರಹ ಇವತ್ತು ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಇದೆಯೋ, ಯಾವುದಕ್ಕೆ ನೀನು ಸ್ಥಾನ ಕೊಟ್ಟಿದೆಯೋ ಅದನ್ನು ಸಂಪೂರ್ಣವಾಗಿ ನಿನ್ನಿಂದ ಏನು ಮಾಡಬೇಕು, ನೀನು ದೂರ ಮಾಡಬೇಕು. ಅದು ನಿನ್ನನ್ನು ನಾಶನದ ಕಡೆಗೆ, ಪಾಪದ ಕಡೆಗೆ, ಭಯಂಕರವಾದಂಥ ಸ್ಥಿತಿಯ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವಂಥದ್ದಾಗಿ ಇದೆ ಪ್ರಿಯರು. ಅದಕ್ಕಾಗಿ ಕೊಲೊಸ್ಸೆ 3:5 ನಾವು ನೋಡ್ತಾ ಇದ್ದೇವೆ, ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೊರಗಡೆ ಇರುವಂಥ ವಿಗ್ರಹಗಳ ರೀತಿಯಲ್ಲಿಯೇ ಹೃದಯದಲ್ಲಿ ಅಸಹ್ಯಕರವಾದಂಥ ವಿಗ್ರಹಗಳು, ಅವುಗಳು ಕೂಡ ನಮ್ಮನ್ನು ನಾಶನದ ಕಡೆಗೆ ನಡೆಸುವಂಥವುಗಳಾಗಿ ಇದ್ದಾವೆ ಪ್ರೇಯರ್. ಅದರ ಸಲುವಾಗಿ ಭೂ ಸಂಬಂಧವಾದಂಥ ಸ್ಥಿತಿಗಳೆಲ್ಲವನ್ನು ನೀವೇನು ಮಾಡ್ರಿ ಅಂತ ಹೇಳ್ತಾ ಇದ್ದ ವಾಕ್ಯ, ಸಾಯಿಸಿರಿ. ಭೂ ಸಂಬಂಧವಾದಂಥ ಸ್ಥಿತಿಗಳು ನಿಮ್ಮನ್ನು ನಾಶನದ ಕಡೆಗೆ ನಡೆಸುವಂಥವುಗಳಾಗಿ ಇದೆ. ಅವುಗಳನ್ನು ಸಂಪೂರ್ಣವಾಗಿ ಬಿಟ್ಟರೆ ಖಂಡಿತವಾಗಿ ಕೂಡ ಆತ್ಮೀಯವಾದಂಥ ಆಶೀರ್ವಾದಗಳನ್ನು ದೇವರನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ದಿವಸ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ಪ್ರಾರ್ಥನೆಗೆ ಇವತ್ತು ಅನೇಕರು ಏನಾಗಿದ್ದಾರೆ, ಸೆಲ್ಫಿಶ್ ಮೋಟಿವ್ಸನ್ನು ಪ್ರತಿಪಾದಿಸುವಂಥವರಾಗಿ, ಸೆಲ್ಫಿಶ್ ಮೋಟಿವ್ಸ್ ಉಳ್ಳವರಾಗಿ ಪ್ರಾರ್ಥಿಸುವಂಥ ಕಾರಣಕ್ಕಾಗಿ ಅವರು ದೇವರಿಂದ ಉತ್ತರವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅನೇಕರು ಯಾಕೆ ಉತ್ತರವನ್ನು ಕಂಡುಕೊಳ್ತಾ ಇಲ್ಲ ಅಂತಂದರೆ, ಅವರು ಸಂಪೂರ್ಣವಾಗಿ ವಿಗ್ರಹಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ದೇವರಿಗೆ ಪ್ರಾರ್ಥಿಸುವುದರಿಂದ, ದೇವರಿಗೆ ಸ್ಥಳವನ್ನು ಕೊಡಲಾರದೆ ಅವರು ಪ್ರಾರ್ಥಿಸುವುದರಿಂದ ಅವರು ದೇವರಿಂದ ಉತ್ತರವನ್ನು ಕಂಡುಕೊಳ್ತಾ ಇಲ್ಲ ಪ್ರೇಯರೆ. ನಾವು ನೋಡ್ತಾ ಇದ್ದೇವೆ, ಭೂ ಸಂಬಂಧವಾದವುಗಳು ಏನಿದೆಯೋ ಅದೆಲ್ಲವುಗಳನ್ನು ನೀನು ತೆಗೆದುಹಾಕು. ಯಾಕಂದರೆ 4:23 ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಏನಂತೆ, ಜೀವಧಾರೆಗಳು ಹೊರಡುವವು. ಅದಕ್ಕಾಗಿ ಸಂಪೂರ್ಣವಾಗಿ ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಇರಬೇಕು. ದೇವರಿಗೆ ಸಮಯವನ್ನು ಕೊಡುವಂಥ ವ್ಯಕ್ತಿ ಆಗಬೇಕು. ಆ ಒಂದು ಹೃದಯದಲ್ಲಿ ಒಳ್ಳೆಯ ಬೀಜವಾಗಿರ್ತಕ್ಕಂಥ ವಾಕ್ಯವೇ ಬಿತ್ತಲ್ಪಡಬೇಕು. ಆ ಸಮಯದಲ್ಲಿ ಆ ವಾಕ್ಯ ತಕ್ಕ ಕಾಲದಲ್ಲಿ ನಿನ್ನ ಜೀವಿತದಲ್ಲಿ ಏನು ಮಾಡುತ್ತೀರಿ, ಫಲ ಕೊಡುತ್ತೆ, ನಿನ್ನನ್ನು ಆಶೀರ್ವಾದದ ಕಡೆಗೆ ನಡೆಸುವಂಥದ್ದಾಗಿ ಇರುತ್ತೆ ಪ್ರಿಯರು. ಈ ಸಮಯದಲ್ಲಿ ಇನ್ನೊಂದು ಅಂಶವನ್ನು ನಾವು ನೋಡೋಣ. ಯಾಕೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತಂದರೆ, ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 45ನೇ ವಚನ ಓದಿಕೊಳ್ಳೋಣ. ಈ ಸಮಯದಲ್ಲಿ, ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು, ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾಕೆ ಇವತ್ತಿನ ದಿವಸ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತಂದರೆ ಅನೇಕರು ಏನು ಮಾಡ್ತಾ ಇದ್ದಾರೆ ರೀ, ಅವರು ಟಯರ್ಡ್ನೆಸ್ಸನ್ನು ಅನುಭವಿಸ್ತಾ ಇದ್ದಾರೆ. ವಿಶ್ರಾಂತಿಯನ್ನು ದೇವರು ಮಾಡೋದಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಇವರು ಅನೇಕವಾದ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ರೀ, ಕೆಲಸಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಂಡು ತಮ್ಮ ದೇಹವನ್ನು ಮನಸ್ಸನ್ನು ದಣಿವು ಏನಂತ ಹೇಳ್ತಾ ಇದ್ದೀವಿ, ಹೆಚ್ಚಾಗಿ ಕೆಲಸ ಕೊಟ್ಟಂಥ ಸಮಯದಲ್ಲಿ ಅದಕ್ಕೆ ವಿಶ್ರಾಂತಿ ಬೇಕಲ್ವ, ದೇಹಕ್ಕೆ ವಿಶ್ರಾಂತಿಯನ್ನು ಕೊಡಲಾರದೆ ಹೆಚ್ಚು ಕೆಲಸ ಮಾಡಿದಾಗ ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸು ಬರಲ್ಲ. ಏನು ಮಾಡ್ತಾರೆ ಹೇಳ್ರಿ, ಪ್ರಾರ್ಥನೆಗೆ ಅವಕಾಶವನ್ನು ಕೊಡೋದಿಲ್ಲ. ಇರಲಿ ಬಿಡಪ್ಪ, ನಾಳೆ ಪ್ರೇಯರ್ ಮಾಡಿದ್ರೆ ಆಯಿತು, ನಾಡ್ದು ಪ್ರೇಯರ್ ಮಾಡಿದ್ರೆ ಆಯ್ತು ಅಂತೇಳಿ ಅವರು ಟಯರ್ಡ್ ಆಗಿರುವ ಕಾರಣಕ್ಕಾಗಿ, ಅವರು ಹೆಚ್ಚಾಗಿ ಕೆಲಸ ಮಾಡಿ ಬಂದು ಸುಸ್ತಾಗಿರುವ ಕಾರಣಕ್ಕಾಗಿ ಅನೇಕರು ಇವತ್ತಿನ ದಿವಸ ಏನು ಮಾಡ್ತಾ ಇಲ್ಲ ರೀ, ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಳ್ತಾ ಇಲ್ಲ. ಅವರು ನಿದ್ದೆ ಮಾಡುವುದಕ್ಕೆ ಜಾರಿ ಹೋಗುವಂಥವರಾಗಿರ್ತಾರೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಿದ್ದೆಯನ್ನು ನಾವು ಜಯಿಸಬೇಕು. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದುಃಖ ಭಾರದಿಂದ ಏನು ಮಾಡ್ತಾ ಇದ್ದಾರೆ ಅಂತ ಇವರು ನಿದ್ರೆ ಹತ್ತಿರುವುದನ್ನು ಸ್ವಾಮಿ ನೋಡ್ತಾ ಇದ್ದಾನೆ ಪ್ರೇರೆ. ಯಾರ್ರೀ, ಈ ಶಿಷ್ಯರು ಪ್ರೇರೆ. 11 ಜನ ಶಿಷ್ಯರು ನಿದ್ದೆ ಮಾಡಿದ್ದಕ್ಕೆ ಕಾರಣವನ್ನು ಲೂಕನು ಮಾತ್ರ ತಿಳಿಸ್ತಾ ಇದ್ದಾನೆ. ಯಾಕಂದರೆ ಸ್ವಾಮಿ ತನ್ನ ಜೀವಿತದಲ್ಲಿ ಹಿಂಗಾಗುತ್ತೆ ಎಂಬುದಾಗಿ ದುಃಖದ ಒಂದು ಕಾರ್ಯಗಳನ್ನು ತಿಳಿಸಿದಾಗ ಆ ಸಮಯದಲ್ಲಿ ಆ ಒಂದು ಕಾರ್ಯವನ್ನು ತಿಳಿದಿರ್ತಕ್ಕಂಥ ಈ ಶಿಷ್ಯರಾಗಿರ್ತಕ್ಕಂಥ ಇವರೆಲ್ಲರೂ ಕೂಡ 11 ಜನರು ಕೂಡ ಏನು ಮಾಡ್ತಾ ಇದ್ದಾರೆ, ಮಹಾ ದುಃಖದ ಅವರ ನೋಟ ಅವರ ಸ್ವಂತ ಹೃದಯಗಳಿಗೆ ದುಃಖವನ್ನು ತಂದಿರುವ ಮೂಲಕವಾಗಿ ನಿದ್ದೆ ಮಾಡಿಬಿಟ್ರೆ ಆಯ್ತು, ಆ ದುಃಖವನ್ನು ನಾವೇನು ಮಾಡ್ಬೋದು, ತಪ್ಪಿಸಿಕೊಳ್ಬೋದು. ಇಲ್ಲಿ ಏನೋ ಒಂದು ಘಟನೆ ಆಗಿದೆಯಪ್ಪ, ಆ ಒಂದು ಘಟನೆಯಲ್ಲಿ ನಾವು ಪಾಲ್ಗೊಳ್ಬಾರ್ದು ಅಂತಂದರೆ ಆ ಸ್ಥಳದಿಂದ ನಾವು ಕಾಲು ಕಿತ್ತಿಬಿಟ್ರೆ ಸಾಕಂತೇಳಿ ಹೆಂಗೆ ಜನರು ಆಲೋಚನೆ ಮಾಡ್ತಾ ಇರ್ತಾರೆ. ಈ ಶಿಷ್ಯರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತೇಳಿ, ಪ್ರಾರ್ಥನೆ ಈ ಸಮಯದಲ್ಲಿ ಸ್ವಾಮಿಗೆ ಭಯಂಕರವಾದಂತಹ ಕಷ್ಟಗಳು ನಷ್ಟಗಳು ಸಂಭವಿಸಲಿಕ್ಕಿದ್ದಾವೆ, ಆತನನ್ನು ಶಿಲುಬೆಗೆ ಹಾಕಲಿಕ್ಕಿದ್ದಾರೆ, ಆತನಿಗೆ ನೋವು ಎನ್ನುವಂಥದ್ದು ಆಗಲಿಕ್ಕಿದೆ ಎನ್ನುವಂಥ ವಿಷಯ ಸಂಗತಿ ಗೊತ್ತಾದಾಗ ಸ್ವಾಮಿ ಬಹಳ ವೇದನೆಯಿಂದ ಗೆತ್ಸೆಮನೆ ತೋಟದಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಆ ಪ್ರಾರ್ಥನೆಯನ್ನು ನೋಡಲಾರದೆ, ಆ ದುಃಖವನ್ನು ತಡಿಲಾರದೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ್ರಿ, ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಲೂಕನ್ ಏನು ಮಾಡ್ತಾ ಇದ್ದಾನೆ, ಪ್ರತಿಪಾದಿಸ್ತಾ ಇದ್ದಾನೆ ಪ್ರೇರಿ. ಕ್ರಿಸ್ತನ ಮಹಾ ದುಃಖದ ನೋಟ, ಆ ಒಂದು ಸ್ಥಿತಿ ಇವರು ಸ್ವಂತ ಹೃದಯಗಳಿಗೆ ದುಃಖವನ್ನು ತಂದ ಕಾರಣಕ್ಕಾಗಿ ನಿದ್ರಿಸುವ ಮೂಲಕವಾಗಿ ಏನು ಮಾಡ್ತಾ ಇದ್ದಾರೆ, ಅವರು ಅದನ್ನು ತಪ್ಪಿಸಿಕೊಳ್ಳುವಂಥವರಾಗಿ ಇದ್ದಾರೆ ಪ್ರೇರಿ. ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಏನಂತೇಳಿ ಅಂತಂದರೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ನೀನು ಶೋಧನೆಗೆ ಅವಕಾಶ ಕೊಡ್ತಾ ಇದೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸು. ನಿದ್ರೆ ಮಾಡುವವನೇ ಇನ್ನೆಷ್ಟರವರೆಗೆ ನೀನು ನಿದ್ರಿಸುವವನಾಗಿ ಇರ್ತೀಯ, ಇನ್ನೆಷ್ಟರವರೆಗೆ ದೇವರ ಬಳಿಯಲ್ಲಿ ಪ್ರಾರ್ಥಿಸಲಾರದೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಾರದೆ ಜೀವಿಸುವವನಾಗಿ ಇರ್ತೀಯ. ದೇವರು ಈ ಸಮಯದಲ್ಲಿ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಏನಂತ ಹೇಳಂತಂದರೆ, ಶಿಷ್ಯರು ಯಾವ ರೀತಿಯಾಗಿ ನಿದ್ರಿಸೋದನ್ನು ಸ್ವಾಮಿ ಕಂಡು ಅವರಿಗೆ ನೀವು ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳಿದರು. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಕೂಡ ನಾವು ನಿದ್ರೆಗಿಂತ ಹೆಚ್ಚಿನ ರೀತಿಯಲ್ಲಿ, ಆ ಒಂದು ಟೈರ್ಡ್ನೆಸ್ಗಿಂತ ಹೆಚ್ಚಿನ ರೀತಿಯಲ್ಲಿ ನಾವೇನು ಮಾಡಬೇಕು ರೀ, ಪ್ರಾರ್ಥಿಸುವವರಾಗಿ ಇರಬೇಕು. ದೇವರ ಹತ್ರ ಹೆಚ್ಚು ಸಮಯವನ್ನು ನಾವು ಕಳೆಯುವಂಥದ್ದನ್ನು ನಾವು ಕಲಿತುಕೊಳ್ಳುವಾಗ ಖಂಡಿತವಾಗಿ ಶೋಧಕರು ನಮ್ಮ ಬಳಿಯಲ್ಲಿ ಶೋಧಿಸುವುದಕ್ಕೆ ಬಂದಾಗಲೂ ಕೂಡ ಆ ಶೋಧನೆಯನ್ನು ಜಯಿಸುವುದಕ್ಕೆ ಶಕ್ತಿ ನಮಗೇನು ಯಾರು ಕೊಡ್ತಾರೆ, ಆತ್ಮದೇವರು ಒದಗಿಸಿ ಕೊಡ್ತಾನೆ ಪ್ರೇರ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆಗೆ ಅನೇಕರು ಯಾಕೆ ಉತ್ತರ ಕಂಡುಕೊಳ್ತಾ ಇಲ್ಲ ಅಂತಂದರೆ, ಅವರಲ್ಲಿರ್ತಕ್ಕಂಥ ಶಾರೀರಿಕವಾಗಿರ್ತಕ್ಕಂಥ ಸುಸ್ತು, ಮಾನಸಿಕವಾಗಿರ್ತಕ್ಕಂಥ ಸುಸ್ತು, ಟಯರ್ಡ್ನೆಸ್ ಎನ್ನುವಂಥದ್ದು ಅವರ ಪ್ರಾರ್ಥನೆಗೆ ಉತ್ತರ ಕೊಡಲಾರದ ಹಾಗೆ, ಅವರು ಪ್ರಾರ್ಥಿಸಲಾರದ ಹಾಗೆ ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ನಿದ್ರೆಗೆ ಕರೆದುಕೊಂಡು ಹೋಗುವಂಥದ್ದಾಗಿದೆ ಪ್ರೇರ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ರೆಸ್ಟನ್ನು ಕೊಟ್ಟು ನಾವು ಒಳ್ಳೆ ರೀತಿಯಿಂದ ದೇವರಲ್ಲಿ ನಾವು ಏನು ಮಾಡುವಂಥವರಾಗಬೇಕು, ಪ್ರಾರ್ಥಿಸುವವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಮಯ ಅಸಮಯದಲ್ಲಿಯೂ ಕೂಡ ನಾವು ಪ್ರಾರ್ಥಿಸುವವರಾಗಿ ಇರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆಗೆ ನಾವು ತಕ್ಕದಂಥ ಸಮಯವನ್ನು ನಾವು ಕೊಡುವಾಗ ದಾನಿಯೇಲನೋಪಾದಿಯಲ್ಲಿ ದೇವರು ಏನು ಮಾಡ್ತಾನೆ, ನಮ್ಮನ್ನು ಮೇಲಕ್ಕೆ ತರ್ತಾನೆ. ಎಸ್ತೇರಳೋಪಾದಿಯಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ಆಜ್ಞೆಗಳನ್ನು, ರಾಜಾಜ್ಞೆಗಳನ್ನು ಬದಲಾಯಿಸಿ ನಮ್ಮ ಪರವಾಗಿ ಆತನ ಯುದ್ಧವನ್ನು ಮಾಡ್ತಾನೆ. ಪ್ರಾರ್ಥನೆ ಮಾಡುವಂಥ ಅನೇಕ ವೀರರನ್ನು ನಾವು ನೋಡುವಾಗ ಅವರಿಗೆ ಶೋಧಿಸಲ್ಪಡುವ ಸಮಯದಲ್ಲಿ, ಕಷ್ಟ ಕಾಲದ ಸಮಯದಲ್ಲಿ ಅವರು ಹೆಚ್ಚಾಗಿ ದೇವರ ಹತ್ರ ಏನು ಮಾಡಿದ್ರಿ, ಸಮಯವನ್ನು ವ್ಯಯ ಮಾಡಿದ್ರು ಪ್ರಿಯರ. ಆ
ಕಾರಣಕ್ಕಾಗಿ ಅವರ ಜೀವಿತಗಳು ಏನಾದರೂ ರೀ ಅಂದದ ಜೀವಿತಗಳಾಗಿ, ಚಂದದ ಜೀವಿತಗಳಾಗಿ, ಆಶೀರ್ವದಿಸಲ್ಪಟ್ಟಂತಹ ಜೀವಿತಗಳಾಗಿ, ದೇವರಿಗೆ ಮೆಚ್ಚುಗೆಯಾದಂಥ ಒಂದು ಜಯದ ಜೀವಿತಗಳಾಗಿ ಏನಾದರೂ ರೀ ಬದಲಾವಣೆಯಾದವು. ಇವತ್ತು ಕೂಡ ನಮ್ಮ ಜೀವಿತಗಳು ಆ ರೀತಿಯಾಗಿ ಬದಲಾವಣೆ ಆಗಬೇಕಾದ್ರೆ ನಾವೇನು ಮಾಡಬೇಕು? ನಾವು ಸೆಲ್ಫಿಶ್ ಮೋಟಿವ್ಸ್ ಏನಿದಾವೋ, ಭೋಗಗಳಿಗೋಸ್ಕರವಾಗಿ, ಸ್ವಾರ್ಥಗಳಿಗೋಸ್ಕರವಾಗಿ ದುರಾಭಿಪ್ರಾಯಪಟ್ಟು ನಾವು ಕೇಳಿಕೊಳ್ಳುವಂಥ ಅಂಶಗಳು ಏನಾಗಿದ್ದಾವೋ ಅವುಗಳನ್ನು ನಾವು ಬಿಡಬೇಕು. ದೇವರೇ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಿಸು. ಹಲ್ಲೆಲೂಯಾ. ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಿಸಿ. ಯಾಕಂದರೆ ನನಗೆ ಮುಂದೆ ಭವಿಷ್ಯತ್ತು ಏನು ಗೊತ್ತಿಲ್ಲ, ಅದು ನಿನಗೆ ಗೊತ್ತು. ನೀನು ಯಾವಾಗಲೂ ಕೂಡ ನನ್ನ ಪರವಾಗಿದ್ದು ಒಳ್ಳೆಯದನ್ನು ನೀನು ಮಾಡುವಾತನಾಗಿದ್ದೆ ಎಂಬುದಾಗಿ ನಾವು ದೇವರ ಹತ್ರ ಬೇಡುವವರಾಗಬೇಕು. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯಾವ ವಿಗ್ರಹಕ್ಕೂ ಕೂಡ ನಾವೇನು ಕೊಡಬಾರ್ದು ರೀ? ಸ್ಥಳವನ್ನು ಕೊಡಬಾರ್ದು. ಯಾವ ವ್ಯಕ್ತಿಗೂ ಕೂಡ ದೇವರಿಗಿಂತ ಹೆಚ್ಚಿನದಾಗಿ ನಾವು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಸ್ಥಳವನ್ನು ಕೊಡಬಾರ್ದು. ಮೂರನೇದಾಗಿ, ಶಾರೀರಿಕವಾಗಿ ಕೂಡ ನಾವು ಬಲಹೀನರಾಗಿ ಹೋಗುವಂಥ ಸಮಯದಲ್ಲಿ ಪ್ರಾರ್ಥಿಸುವಂಥದ್ದನ್ನು ಮಾತ್ರ ಬಿಡಬಾರ್ದು. ಶಿಷ್ಯರು ಬಲಹೀನರಾಗಿರುವಂಥದ್ದನ್ನು ನೋಡಿದಂಥ ಸ್ವಾಮಿ ಹೇಳಿದ್ರೆ ಏನಂತೇಳಿ, ಶೋಧನೆಗೆ ಒಳಗಾಗದಂತೆ ಏನು ಮಾಡಬೇಕು? ಎಚ್ಚರವಾಗಿದ್ದು. ಎಚ್ಚರ ಅಂದರೆ ಏನಂಥದ್ದು? ನಾವು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿ ಇರಬೇಕು. ಪ್ರಾರ್ಥನೆಯ ವಿಷಯದಲ್ಲಿ, ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಗಳ ವಿಷಯದಲ್ಲಿ ಸೈತಾನ್ ನಮ್ಮನ್ನು ಮಲಗಿಸ್ಬೇಕಂತೇಳಿ, ಸೈತಾನ್ ನಮ್ಮನ್ನು ದೇವರಿಂದ ಅಗಲಿಸ್ಬೇಕಂತೇಳಿ, ಸೈತಾನ್ ನಮ್ಮನ್ನು ದೇವರ ಒಂದು ಸಮಕ್ಷಮದಿಂದ ದೂರ ಮಾಡಬೇಕಂತೇಳಿ ಏನೆಲ್ಲ ಅವನು ಹುನ್ನಾರಗಳನ್ನು ಮಾಡ್ತಾ ಇರ್ತಾನೆ. ಆದರೆ ನಾವು ಅವನನ್ನು ಜಯಿಸುವಂಥ ಶಕ್ತಿಯನ್ನು ನಾವು ಆತ್ಮ ದೇವರಲ್ಲಿ ನಾವು ಬೇಡಿಕೊಳ್ಳುವವರಾಗಿ ಇರಬೇಕು. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಸಹೋದರ ಸಹೋದರಿಗೆ, ಯಾಕೆ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಇಲ್ಲ? ಕಾರಣ ಒಂದೇ, ನೀನು ಭೋಗಗಳಿಗಾಗಿ, ಸ್ವಾರ್ಥ ಚಿಂತಕನಾಗಿ, ದುರಾಭಿಪ್ರಾಯಪಟ್ಟು ಕೇಳಿಕೊಳ್ಳುವುದೇ ಆದರೆ ದೇವರಿಂದ ಉತ್ತರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ನಿನ್ನ ಜೀವಿತ ಯಾವ ರೀತಿಯಾಗಿ ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಯಾವುದನ್ನು ದೇವರಿಗಿಂತ ಹೆಚ್ಚಿನದಾಗಿ ನೀನು ಕಲ್ಪನೆ ಮಾಡಿಕೊಂಡಿದೀಯಾ? ಯಾವುದಕ್ಕೆ ನೀನು ಹೆಚ್ಚಿನ ಸ್ಥಾನವನ್ನು ನೀನು ಕೊಟ್ಟಿದ್ದೀಯಾ? ನೀನು ನಿನ್ನ ಶರೀರದ ವಿಷಯವಾಗಿ ಸಮಯ ಅಸಮಯದಲ್ಲಿಯೂ ಕೂಡ ಪ್ರಾರ್ಥನೆಗೆ, ಸಮಯ ಅಸಮಯದಲ್ಲಿ ಕೂಡ ಸುವಾರ್ತೆಗೆ ನೀನು ಸ್ಥಳವನ್ನು ಕೊಡುವಂಥ ವ್ಯಕ್ತಿಯಾಗಿದೆಯಾ? ದೇವರ ಕಾರ್ಯಗಳಿಗೋಸ್ಕರವಾಗಿ ನಿಲ್ಲುವಂಥ ವ್ಯಕ್ತಿಯಾಗಿದೆಯಾ? ಒಂದು ಸಾರಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡಿಕೊ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂಥ ಸಹಾಯ ಮಾಡಿ ನಡೆಸು ಸ್ವಾಮಿ. ದೇವಾನೇ, ನಂಬಿದಂಥ ಮಕ್ಕಳು ಸ್ವಾಮಿ ಯಾವ ವಿಷಯದಲ್ಲಿ ತಪ್ಪಿ ಹೋಗಬಾರ್ದು, ಪ್ರಾರ್ಥನೆಯ ಜೀವಿತವನ್ನು ಯಾವ ರೀತಿಯಾಗಿ ಕಟ್ಟಿಕೊಳ್ಳಬೇಕು ಎಂಬುದಾಗಿ ಸ್ವಾಮಿ ಕರ್ತನೆ ಅನೇಕ ವಿಷಯಗಳನ್ನು, ಸಂಗತಿಗಳನ್ನು ನಮಗೆ ತಿಳಿಯಪಡಿಸಿದೆಯಪ್ಪ. ಯಾವ ಪ್ರಾರ್ಥನೆಗೂ ಉತ್ತರ ಸಿಗೋದಿಲ್ಲ ಎನ್ನುವಂಥದ್ರ ಮೂಲಕವಾಗಿ ಕರ್ತನೆ ನಾವು ತಿಳಿದುಕೊಳ್ಳುತ್ತಾ ಯಾವ ರೀತಿಯಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕೆನ್ನುವಂಥ ಅಂಶಗಳನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀವು ತಾನೇ ಸಹಾಯ ಮಾಡಿ ನಡೆಸಿ, ಎಲ್ಲ ನಿನ್ನ ಚಿತ್ತ ನೆರವೇರಿಸಿ ನಡೆಸಿ ಮಹಿಮಂತ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ, ಕರ್ತನೆ ಇವರ ಎಕ್ಸಾಮ್ಸ್ಗಳ ವಿಷಯಕ್ಕಾಗಿ ವಿಶೇಷವಾಗಿ ಬೇಡ್ತಾ ಇದ್ದೆಪ್ಪ. ಒಳ್ಳೆಯ ಫಲಿತಾಂಶಕ್ಕಾಗಿ ಬೇಡ್ತಾ ಇದ್ದೆ. ನೀನು ಅದ್ಭುತವಾಗಿ ಸ್ವಾಮಿ, ಒಳ್ಳೆಯ ರೀತಿಯಲ್ಲಿ ಸ್ವಾಮಿ ಕರ್ತನೆ, ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು ಯಾವ ರೀತಿಯಾಗಿ ಸ್ವಾಮಿ ಒಳ್ಳೆಯ ಉತ್ತಮವಾದಂಥ ರೀತಿಯಲ್ಲಿ ಜ್ಞಾನವಂತರಾಗಿ ಆ ಎಲ್ಲ ಜನರ ಮಧ್ಯದಲ್ಲಿ ಕಾಣಿಸಿಕೊಂಡ್ರೆ ಎಂಬುದಾಗಿ ಬರೆಯಲ್ಪಟ್ಟ ರೀತಿಯಲ್ಲಿ ಇವರ ಕರ್ತನೆ ಸ್ವಾಮಿ ಫಲಿತಾಂಶ ಕೂಡ ಇರಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಪ್ಪ. ಕರ್ತನ ಲೌಕಿಕವಾಗಿ ಲೋಕಕ್ಕೆ ಸಂಬಂಧಪಟ್ಟಂಥ ಯಾವೊಂದು ಕಾರ್ಯಗಳಲ್ಲಿ ಸ್ವಾಮಿ ತಲೆ ಹಾಕದೆ, ಭೂ ಸಂಬಂಧ ಭಾವಗಳನ್ನು ಸಾಯಿಸಿ ಆತ್ಮ ಸಂಬಂಧ ಭಾವಗಳಿಗಾಗಿ ಜೀವಿಸುವ ಮಕ್ಕಳಾಗುವಂತೆ, ಪರಲೋಕದ ಮಕ್ಕಳಾಗಿ ಜೀವಿಸುವಂತೆ ಕಾರ್ಯಚರಿಸಿ ನಡೆಸಪ್ಪ. ಎಲ್ಲ ನಿನ್ನ ಚಿತ್ತ ನೆರವೇರಿಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬಿಡರ್ಪಿಸಂದೆ ಪರಮ ತಂದೆ, ಆಮೇಲೆ.